ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಜಪಾಕುಸುಮ ಸಂಕಾಶಂ ಕಾಶ್ಯಪೇಯ ಮಹಾದ್ವಿಧಿಂ ತಮೋರಿ ಸರ್ವಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ. ನಮಶ್ಚಂಡಿಕಾಯೈ ಶ್ರೀ ಗುರುಭ್ಯೋ ನಮಃ. ಧರ್ಮವಾಹಿನಿಯ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಪ್ರೇಕ್ಷಕರಿಗೆ ನಮಸ್ಕಾರ. ಮಕರ ಸಂಕ್ರಮಣದ ದಿವಸ ನಾವು ವಿಶೇಷವಾಗಿ ದೇನು ಪೂಜೆ, ಹೋಮ, ಪೂಜೆ, ಈಶ್ವರ ದೇವರ ಧ್ಯಾನವನ್ನು ಮಾಡುವುದಕ್ಕೆ ವಿಶೇಷವಾದಂತಹ ಪರ್ವಕಾಲ ಅಂತ ಹೇಳಿದ್ದಾರೆ. ಇನ್ನು ದಾನವನ್ನು ಹೇಗೆ ನಾವು ನಿಷ್ಕಲ್ಮಶವಾದಂತಹ ಮನಸ್ಸಿನಿಂದ ಮಾಡ್ತೀವೋ ಹಾಗೆ ಪೂಜೆ ಧ್ಯಾನವನ್ನು ಮಾಡುವುದಕ್ಕೂ ಜಪವನ್ನು ಮಾಡುವುದಕ್ಕೂ ಕೂಡ ಮಕರ ಸಂಕ್ರಮಣ ಅನ್ನತಕ್ಕಂಥದ್ದು ವಿಶೇಷವಾದಂತಹ ಪರ್ವಕಾಲ ಅಂತ ಹೇಳಿದ್ದಾರೆ. ಕೇವಲ ಎಳ್ಳು ಬೀರತಕ್ಕಂಥದ್ದು ಹಬ್ಬದ ಆಚರಣೆ, ಪೊಂಗಲ್ಲು ಸೇವನೆ ಮಾಡತಕ್ಕಂಥ ಅಷ್ಟೇ ಹಬ್ಬ ಅಲ್ಲ. ಅದರಲ್ಲಿ ದೇವ ಪೂಜೆಗೆ ವಿಶೇಷವಾದಂತಹ ಮಹತ್ವ ಇದೆ. ದೇವರ ಒಂದು ಅರ್ಚನೆ ಪೂಜೆಯನ್ನು ಮಾಡದೆ ನಾವು ಯಾವುದೇ ಹಬ್ಬವನ್ನು ಆಚರಣೆಯನ್ನು ಮಾಡಿದರೆ ಅದು ಪರಿಪೂರ್ಣ ಆಗುವುದಿಲ್ಲ. ಅದರಿಂದ ಪ್ರತಿಯೊಂದು ಉದಾಹರಣೆಗೆ ಒಂದು ಗಣಪತಿ ಹಬ್ಬ ಇರಬಹುದು, ಗಣೇಶನ ವಿಶೇಷವಾದಂಥ ಪೂಜೆಯನ್ನು ಮಾಡ್ತಾರೆ, ವ್ರತದ ರೂಪದಲ್ಲಿ ಮಾಡ್ತಾರೆ. ಶನ್ನವರಾತ್ರಿಯಲ್ಲಿ ದೇವಿಯ ಅರ್ಚನೆಯನ್ನು ಮಾಡತಕ್ಕಂಥದ್ದು, ಶ್ರೀರಾಮನವನಲ್ಲಿ ರಾವಣ ಪೂಜೆಯನ್ನು ಮಾಡತಕ್ಕಂಥದ್ದು, ಶ್ರೀಕೃಷ್ಣ ಜನ್ಮಾಷ್ಟಮಿಯಲ್ಲಿ ಶ್ರೀಕೃಷ್ಣನ ಪೂಜೆಯನ್ನು ಹೇಗೆ ನಾವು ಮಾಡ್ತೀವೋ ಅದೇ ರೀತಿ ಇಂತಹ ಅವಕ್ಕೆಲ್ಲ ಒಂದು ನಿರ್ದಿಷ್ಟವಾದ ತಿಥಿ. ಜನ್ಮಾಷ್ಟಮಿ ಅಷ್ಟಮಿ ದಿವಸ, ರಾಮನವಮಿ ಅಂದರೆ ನವಮಿ ದಿವಸ ನಾವು ಆಚರಣೆಯನ್ನು ಮಾಡ್ತೀವಿ. ಶನ್ನವರಾತ್ರಿಯಿಂದ ಪಾಡ್ಯದಿಂದ ದಶಮಿವರೆಗೆ ಆಚರಣೆಯನ್ನು ಮಾಡತಕ್ಕಂಥದ್ದು. ಆದರೆ ಮಕರ ಸಂಕ್ರಾಂತಿ ಅನ್ನತಕ್ಕಂಥದ್ದು ಸೂರ್ಯನ ಗತಿಗೆ ಅನುಸಾರವಾಗಿ ಬರುವುದರಿಂದ ಇಲ್ಲಿ ತಿಥಿ ಪ್ರಾಮುಖ್ಯತೆಯನ್ನು ಪಡೆಯುವುದಿಲ್ಲ. ಸೂರ್ಯ ಮಕರ ರಾಶಿಗೆ ಪ್ರವೇಶ ಮಾಡತಕ್ಕಂತಹ ಸಮಯ ಏನಿದೆ ಅದರ ನಂತರದ 40 ಗಳಿಗೆಗಳು ಏನಿದೆ ಮುಂದೆ ಅದನ್ನು ನಾವು ಆಚರಣೆಯನ್ನು ಮಾಡಬೇಕು ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅಂದರೆ ಈ ವರ್ಷ 15ನೇ ತಾರೀಕು ಆಚರಣೆಯನ್ನು ಮಾಡಬೇಕು. ಯಾಕೆಂದರೆ 14ನೇ ತಾರೀಕು ರಾತ್ರಿ ಮಕರ ರಾಶಿಗೆ ಸೂರ್ಯ 8:52ಕ್ಕೆ ಪ್ರವೇಶವನ್ನು ಮಾಡುವುದರಿಂದ ರಾತ್ರಿ ಸಮಯದಲ್ಲಿ ಆಚರಣೆಯನ್ನು ಮಾಡತಕ್ಕಂಥದ್ದು ಶಾಸ್ತ್ರಬದ್ಧ ಅಲ್ಲ. ಆದ್ದರಿಂದ ಮಾರನೆಯ ದಿವಸ ಅಂದರೆ 15ನೇ ದಿವಸ ಮಕರ ಸಂಕ್ರಮಣದ ಆಚರಣೆಯನ್ನು ಮಾಡಬೇಕು, ಪೂಜೆಯನ್ನು ವಿಶೇಷವಾಗಿ ಮಾಡಬೇಕು. ಅದರಲ್ಲೂ ಕೂಡ ವಿಷ್ಣುವಿಗೆ ವಿಶೇಷವಾಗಿ ವಿಷ್ಣುವಿಗೆ ಪೂಜೆಯನ್ನು ಮಾಡತಕ್ಕಂಥದ್ದು ಮತ್ತು ಶಿವನಿಗೆ ಪೂಜೆಯನ್ನು ಮಾಡತಕ್ಕಂಥದ್ದು, ಈಶ್ವರನಿಗೆ ಪೂಜೆ ಮಾಡತಕ್ಕಂಥದ್ದನ್ನು ಹೇಳಿದ್ದಾರೆ. ಅಂದರೆ ಈಶ್ವರ ದೇವಾಲಯದಲ್ಲಿ ತಿಲತೈಲದಿಂದ ದೇವರಿಗೆ ಅಭಿಷೇಕವನ್ನು ಮಾಡತಕ್ಕಂಥದ್ದು ತುಂಬ ಮುಖ್ಯ. ಜೊತೆಯಲ್ಲಿ ತಿಲಾಕ್ಷತೆಗಳಿಂದ ಭಗವಂತನನ್ನು ಅರ್ಚನೆಯನ್ನು ಮಾಡತಕ್ಕಂಥದ್ದು. ತಿಲಾಕ್ಷತೆ ಎಳ್ಳು ಮತ್ತು ಅಕ್ಷತೆಯಿಂದ ಶಿವನಿಗೆ ಸಹಸ್ರನಾಮ ಅಷ್ಟೋತ್ತರದಿಂದ ಅರ್ಚನೆಯನ್ನು ಮಾಡತಕ್ಕಂಥದ್ದು ಮತ್ತು ಎಳ್ಳು ದಾನವಾಗಿ ಕೊಡತಕ್ಕಂಥದ್ದು. ಎಳ್ಳಿನಿಂದ ಅರ್ಚನೆ ಪೂಜೆಯನ್ನು ಮಾಡತಕ್ಕಂಥದ್ದು, ಎಳ್ಳಿನಿಂದ ಅಭಿಷೇಕವನ್ನು ಮಾಡತಕ್ಕಂಥದ್ದು, ಎಳ್ಳಿನಿಂದ ಹೋಮವನ್ನು ತಿಲಹೋಮ ಎಳ್ಳಿನಿಂದ ಹೋಮವನ್ನು ಮಾಡತಕ್ಕಂಥದ್ದು, ಎಳ್ಳಿನ ಭಕ್ಷಣೆಯನ್ನು ಮಾಡತಕ್ಕ ಇವೆಲ್ಲವೂ ಕೂಡ ಮಕರ ಸಂಕ್ರಮಣದ ದಿವಸ ನಾವು ಸಂಪೂರ್ಣವಾಗಿ ತಿಲಮಯವಾಗಿರುತ್ತೆ. ಆದ್ದರಿಂದ ತಿಲಾಪಾಪಹರಂ ನಿತ್ಯಂ ದೇವತಾನ ಪ್ರಿಯ ಸದಾ ತಿಲದಾಲೇನ ವೈ ಯಸ್ಮಾತ್ ಅತಃಶಾಂತಿಂ ಪ್ರಿಯಚ್ಛಮೆ ಅಂತೇಳಿ ಹೇಳ್ತೀವಿ. ತಿಲ ಎಲ್ಲವೂ ಪಾಪವನ್ನು ಕಳಿತಕ್ಕಂಥದ್ದು, ಪಾಪವನ್ನು ಕಳಿತಕ್ಕಂತಹ ಒಂದು ವಿಶೇಷವಾದಂತಹ ಶಕ್ತಿ ಎಳ್ಳಿಗೆ ಇದೆ. ಅದರಿಂದಲೇ ಯಾವುದೇ ಗಂಡಾಂತರಗಳಿದ್ದರೆ, ವಿಪತ್ತು ಇದ್ದಾಗ ಎಳ್ಳಿನ ದಾನವನ್ನು ಕೊಡಬೇಕು ಅಂತೇಳಿ ಹೇಳ್ತಾರೆ. ಕೆಲವೊಂದು ಪ್ರಾಯಶ್ಚಿತ್ತ ಯಜ್ಞಯಾಗಾದಿಗಳಿಗೂ ಕೂಡ ಎಳ್ಳಿನಿಂದ ಹೋಮವನ್ನು ಮಾಡತಕ್ಕಂಥದ್ದಿದೆ. ಮಹಾಮೃತ್ಯುಂಜಯ ಹೋಮಕ್ಕೆ ಪ್ರಧಾನವಾದಂತಹ ಹೋಮದ್ರವ್ಯ ಅಂದರೆ ಅದು ಕಪ್ಪು ಎಳ್ಳು. ಹೀಗೆ ಚಂಡಿಕಾ ಹೋಮವನ್ನು ಮಾಡಬೇಕಾದ್ರೆ ಅದರಲ್ಲಿ ಆ ಹವಿಸ್ಸಿಗೆ ಸೇರಿಸ್ತಕ್ಕಂಥದ್ದು ಪಾಯಸಂ ತಿಲ ಸರ್ಪಿಷ ಅಂತೇಳಿ ಹೇಳ್ತಾರೆ. ಅದರಿಂದ ಎಳ್ಳಿನ ಯುಕ್ತವಾಗಿರತಕ್ಕಂತಹ ಪರಮಾನ್ನವನ್ನು ನಾವು ದೇವಿಗೆ ಸಮರ್ಪಣೆಯನ್ನು ಮಾಡ್ತೀವಿ. ಹೀಗೆ ಎಳ್ಳಿಗೆ ವಿಶೇಷವಾದಂತಹ ಮಹತ್ವ ಇರುವುದರಿಂದ ಎಲ್ಲ ರೀತಿಯ ಪಾಪವನ್ನು ಕಳಿತಕ್ಕಂತಹ ಶಕ್ತಿ ಆ ಎಳ್ಳಿಗೆ ಇರುವುದರಿಂದ ಆ ಎಳ್ಳಿನಿಂದ ನಾವು ಅವತ್ತಿನ ದಿವಸ ಸಂಪೂರ್ಣವಾಗಿ ಅದನ್ನು ಸರಿಯಾದ ರೀತಿಯಲ್ಲಿ ದೈವಿಕವಾಗಿ ಬಳಸಿಕೊಂಡು ಆ ಮೂಲಕ ಮಕರ ಸಂಕ್ರಮಣವನ್ನು ಅರ್ಥಪೂರ್ಣವಾಗಿ ಆಚರಿಸಬೇಕಾಗತ್ತೆ. ಆದ್ದರಿಂದ ಆ ತಿಲಪೂರಿತವಾದಂತಹ ತಾಮ್ರ ಪಾತ್ರದಿಂದ ನಾವು ದಾನವನ್ನು ಮಾಡತಕ್ಕಂಥದ್ದು. ಆ ಪೂಜೆ ಆದ ನಂತರದಲ್ಲಿ ತಿಲಪೂರಿತವಾದ ತಾಮ್ರದ ಪಾತ್ರೆಗೆ ಎಳ್ಳನ್ನು ಹಾಕಿ ಅದನ್ನು ದಾನವನ್ನು ಕೊಟ್ಟರೆ ವಿಶೇಷವಾದಂತಹ ಫಲ ಇದೆ ಅಂತೇಳಿ ಹೇಳ್ತಾರೆ. ಇನ್ನು ಅಭಿಷೇಕವನ್ನು ಮಾಡಬೇಕಾದ್ರೆ ಸೂರ್ಯೋಪಾಸನೆಗೆ ವಿಶೇಷವಾಗಿ ಹೇಳಿದ್ದಾರೆ. ಅಂದರೆ ಈ ಮಕರ ಸಂಕ್ರಮಣ ಸೂರ್ಯನ ಪ್ರಧಾನವಾದಂತಹ ಗತಿಗೆ ಅನುಸಾರವಾಗಿ ಉತ್ತರಾಯಣದ ಕಡೆ ಸೂರ್ಯನ ಗತಿ ಬದಲಾವಣೆ ಆಗುವುದರಿಂದ ಸೂರ್ಯೋಪಾಸನೆಗೆ ವಿಶೇಷವಾಗಿ ಹೇಳಿರುವುದರಿಂದ ಸೂರ್ಯನಿಗೆ ಅಂದರೆ ಶಿವನಿಗೆ ಅಭಿಷೇಕವನ್ನು ಮಾಡತಕ್ಕಂಥದ್ದು. ಆದಿತ್ಯಾತ್ಮಕ ರುದ್ರ ಅಂಥೇಳಿ ಹೇಳ್ತೀವಿ. ಶಿವನಿಗೆ ಹಾಲಿನಿಂದ ಅಭಿಷೇಕವನ್ನು ಆ ದಿವಸ ಮಕರ ಸಂಕ್ರಮಣ ದಿವಸ ಮಾಡಿದರೆ ಸೂರ್ಯಲೋಕ ಪ್ರಾಪ್ತಿಯಾಗುತ್ತೆ ಅನ್ನತಕ್ಕಂಥದ್ದನ್ನು ಹೇಳಿದ್ದಾರೆ. ಒಂದು ವಿಶೇಷವಾಗಿ ತುಪ್ಪದಿಂದ ಅಭಿಷೇಕವನ್ನು ಈಶ್ವರನಿಗೆ ಮಾಡತಕ್ಕ ಮಕರ ಸಂಕ್ರಮಣದ ದಿವಸ
ತುಪ್ಪದಿಂದ ಈಶ್ವರನಿಗೆ ಅಭಿಷೇಕವನ್ನು ಮಾಡಿದರೆ ಮಹಾಫಲ ಅಂಥೇಳಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅದರಿಂದ ಮಕರ ಸಂಕ್ರಮಣದಲ್ಲಿ ಹಾಲಿನಿಂದ ಅಭಿಷೇಕವನ್ನು ಮಾಡತಕ್ಕಂಥದ್ದು, ತುಪ್ಪದಿಂದ ಈಶ್ವರನಿಗೆ ಅಭಿಷೇಕವನ್ನು ಮಾಡತಕ್ಕಂಥದ್ದು, ತಿಲಾಕ್ಷತೆಯಿಂದ ಭಗವಂತನನ್ನು ನಾವು ಅರ್ಚಿಸ್ತಕ್ಕಂಥದ್ದು ಮಹಾಫಲವನ್ನು ಕೊಡುತ್ತೆ ಅಂತ ಹೇಳುವುದರಿಂದ ಆ ದಿವಸ ನಾವು ವಿಶೇಷವಾಗಿ ಪೂಜೆ ಜೊತೆಯಲ್ಲಿ ಹೋಮ ಜಪಾದಿಗತ ಮಾಡ್ತಾ ಉಪದೇಶ ಗುರೋಪದಿಷ್ಟವಾಗಿರತಕ್ಕಂತಹ ಮಂತ್ರಗಳನ್ನು ಆ ದಿವಸ ಪಠಿಸ್ತಕ್ಕಂಥದ್ದು ಆ ಪುಣ್ಯಕಾಲದಲ್ಲಿ. ಆ ದಿವಸದಲ್ಲಿ ವಿಷ್ಣು ಸಹಸ್ರನಾಮ, ಶಿವ ಸಹಸ್ರನಾಮ, ಲಲಿತಾ ಸಹಸ್ರನಾಮ ಅನ್ನತಕ್ಕಂಥದ್ದು ಇರಬಹುದು, ವೇದ ಪಠನೆಯನ್ನು ಮಾಡತಕ್ಕಂಥದ್ದು, ಇದೆಲ್ಲವೂ ಕೂಡ ನಮಗೆ ವಿಶೇಷವಾದಂತಹ ಫಲವನ್ನು ಕೊಡುತ್ತೆ ಅಂತೇಳಿ ಹೇಳಿದ್ದಾರೆ. ಗ್ರಹಣಕ್ಕೆ ಸಮಾನವಾಗಿರತಕ್ಕಂತಹ ಪುಣ್ಯಕಾಲ ಅಂದರೆ ಅದು ಮಕರ ಸಂಕ್ರಮಣ ಅಂಥೇಳಿ. ಗ್ರಹಣದಲ್ಲಿ ಹೇಗೆ ಪುಣ್ಯಕಾಲದಲ್ಲಿ ನಾವು ಆ ಜಪತಪಾತಿಗಳನ್ನು ಮಾಡಿಕೊಂಡು ಜನ್ಮ ಸಾರ್ಥಕ್ಯವನ್ನು ಪಡೆದುಕೊಳ್ತೀವೋ, ಅದೇ ರೀತಿ ಮಕರ ಸಂಕ್ರಮಣ ಕೂಡ ಗ್ರಹಣಕ್ಕೆ ಸಮಾನವಾಗಿರತಕ್ಕಂತಹ ಒಂದು ಪರ್ವಕಾಲ ಆಗಿರುವುದರಿಂದ ಇದನ್ನು ನಾವು ಸ್ನಾನ ಗ್ರಹಣದ ಆಚರಣೆ ರೀತಿಯಲ್ಲೇ ಇದು ಬರುತ್ತೆ. ಸ್ನಾನವನ್ನು ಮಾಡತಕ್ಕಂಥದ್ದು, ದಾನವನ್ನು ಮಾಡೋದಕ್ಕೆ ವಿಶೇಷವಾದಂತಹ ಫಲ, ಆ ಸಮಯ ಜಪತಪಾತಿಗಳನ್ನು ಮಾಡತಕ್ಕಂಥದ್ದು, ಜೊತೆಯಲ್ಲಿ ತರ್ಪಣಗಳನ್ನು ಮಾಡತಕ್ಕಂಥದ್ದು, ಇದೆಲ್ಲವೂ ಕೂಡ ಗ್ರಹಣದ ಆಚರಣೆ ಹೇಗಿದೆ ಅದೇ ರೀತಿ ಸಿಮಿಲಾರಿಟಿ ಅನ್ನತಕ್ಕಂಥದ್ದು ಇದೆ. ಆದ್ದರಿಂದ ಗ್ರಹಣಕ್ಕೆ ಸಮಾನವಾದಂತಹ ಪುಣ್ಯಕಾಲ ಆಗಿರುವುದರಿಂದ ಮಕರ ಸಂಕ್ರಮಣದಲ್ಲಿ ಅಭಿಷೇಕವನ್ನು ನಾವು ಶಿವನಿಗೆ ಮಾಡತಕ್ಕಂಥದ್ದು ತುಂಬ ಮುಖ್ಯವಾಗುತ್ತೆ. ಜೊತೆಯಲ್ಲಿ ಗೋಪೂಜೆಯನ್ನು ಮಾಡಬೇಕು ಅಂಥೇಳಿ ಆಗಲೇ ಹೇಳಿದೆ. ಅದರಿಂದ ಇವೆಲ್ಲವೂ ಕೂಡ ಜೊತೆಯಲ್ಲಿ ಎಳ್ಳನ್ನು ಪ್ರತಿಯೊಂದು ಮನೆಗೆ ಹೋಗಿ ಆ ಮೂಲಕ ಅದನ್ನು ಸಾಯಂಕಾಲದಲ್ಲಿ ಅಥವಾ ಸಂಧ್ಯಾಕಾಲದಲ್ಲಿ ಹೋಗಿ ಆ ಮೂಲಕ ದಾನದ ರೂಪದಲ್ಲಿ ಅಂದರೆ ಎಳ್ಳು ಬೀರತಕ್ಕಂಥದ್ದು ಅಂತೇಳಿ ಹೇಳ್ತಾರೆ, ಕೊಟ್ಟು ಆ ಮೂಲಕ ಕುಶಲ ಪ್ರಶ್ನೆಗಳನ್ನು ಮಾಡಿಕೊಂಡು ಸಂತೋಷವನ್ನು ಹಂಚಿಕೊಂಡು ಸಂಭ್ರಮ ಪಡಿಸ್ತಕ್ಕಂತಹ ಒಂದು ವಿಶೇಷವಾದಂತಹ ದಿವಸವೂ ಕೂಡ ಮಕರ ಸಂಕ್ರಮಣವೇ ಆಗಿರುವುದರಿಂದ ಆ ಸಮಯದಲ್ಲಿ ನಾವು ಮಾಡತಕ್ಕಂತಹ ಪೂಜೆಗೆ ವಿಶೇಷವಾದಂತಹ ಫಲ ಇದೆ. ನಾವು ಕೊಡತಕ್ಕಂತಹ ಎಳ್ಳನ್ನು ಬೀರುವುದರಿಂದ, ಎಳ್ಳಿನ ದಾನವನ್ನು ಕೊಡುವುದರಿಂದ, ವಸ್ತ್ರದಾನವನ್ನು ಮಾಡುವುದರಿಂದ, ಧೇನುದಾನ ಗೋದಾನವನ್ನು ಮಾಡುವುದರಿಂದ, ವೃಷಭದಾನವನ್ನು ಮಾಡುವುದರಿಂದ ಅದಕ್ಕೆ ನಮಗೆ ವಿಶೇಷವಾದಂತಹ ಫಲಪ್ರಾಪ್ತಿಯಾಗುತ್ತೆ ಅನ್ನತಕ್ಕಂಥದ್ದು ಹೇಳಿದ್ದಾರೆ. ಆದ್ದರಿಂದ ಅವುಗಳನ್ನು ಕೂಡ ನಾವು ಮಕರ ಸಂಕ್ರಮಣದಲ್ಲಿ ಆಚರಿಸಬೇಕಾಗುತ್ತೆ. ಇನ್ನು ಪ್ರಮುಖವಾಗಿರತಕ್ಕಂಥದ್ದು ತರ್ಪಣ. ಆ ಸಮಯದಲ್ಲಿ ಪಿತೃಗಳ ಶ್ರಾದ್ದವನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಅಂದರೆ ಶ್ರಾದ್ದವನ್ನು ಮಾಡುವುದಕ್ಕೆ ಆಗುವುದಿಲ್ಲ. ಆದ್ದರಿಂದ ಶ್ರಾದ್ದದ ಪ್ರತಿನಿಧಿ ರೂಪವಾಗಿ ತರ್ಪಣ ವಿಧಾನದಲ್ಲಿ ಆ ಪಿತೃದೇವತೆಗಳನ್ನು ನಾವು ಅರ್ಚಿಸ್ತಕ್ಕಂಥದ್ದು ಏನಿದೆ ಅದು ತುಂಬ ಪ್ರಮುಖವಾಗಿರತಕ್ಕಂಥದ್ದು. ಹೀಗೆ ದೇವ ಪಿತೃಕಾರ್ಯಾಭ್ಯಾನ್ನ ಪ್ರಮಿತವ್ಯಂ ಅಂತ ಹೇಳಿ ಉಪನಿಷತ್ತಲ್ಲಿ ಹೇಳ್ತಾರೆ. ದೇವತಾ ಕಾರ್ಯ ಮತ್ತು ಪಿತೃ ಕಾರ್ಯದಿಂದ ನಾವು ವಿಮುಖರಾಗಬಾರದು. ಅದು ಅಂತಹ ಸಂದರ್ಭಗಳು ಬಂದಾಗ, ಆ ಪರ್ವಕಾಲಗಳು ಬಂದಾಗ ಆ ಸಮಯದಲ್ಲಿ ದೇವತಾ ಕಾರ್ಯವನ್ನು ಹೇಗೆ ಜಪ ಪೂಜೆ ಹೋಮ ಯಜ್ಞಯಾಗಾದಿಗಳನ್ನು ಮಾಡ್ತೀವೋ ಅದೇ ರೀತಿ ಪಿತೃಕಾರ್ಯವನ್ನು ಕೂಡ ನಾವು ಮಾಡಬೇಕು ಯಥಾಶಕ್ತಿಯಾಗಿ ಅಂತೇಳಿ. ಆದ್ದರಿಂದ ಈ ಮಕರ ಸಂಕ್ರಮಣದಲ್ಲಿ ವಿಶೇಷವಾಗಿ ಆ ಉತ್ತರಾಯಣ ಪುಣ್ಯಕಾಲ ಒಂದು ವ್ಯಾಪ್ತಿ ಇರುತ್ತೆ. ಅದು ಎಷ್ಟು ಹೊತ್ತಿನವರೆಗೆ ಇದೆ ಅನ್ನತಕ್ಕಂಥ ತಿಳಿದುಕೊಂಡು ಆ ಮೂಲಕ ಆ ಸಮಯದಲ್ಲಿ ಪಿತೃಗಳಿಗೆ ತರ್ಪಣಗಳನ್ನು ನಾವು ಕೊಡತಕ್ಕಂಥದ್ದು ತುಂಬ ಮುಖ್ಯ ಅಂತೇಳಿ ಹೇಳಿದ್ದಾರೆ. ಪ್ರತಿಯೊಂದು ಸಂಕ್ರಮಣದಲ್ಲಿಯೂ ಕೂಡ ತರ್ಪಣವನ್ನು ಕೊಡಬೇಕು. ಅದರಲ್ಲಿ ಈ ದಕ್ಷಿಣಾಯನ ಪುಣ್ಯಕಾಲ ಮತ್ತು ಉತ್ತರಾಯಣ ಪುಣ್ಯಕಾಲದಲ್ಲಿ ನಾವು ಮಾಡತಕ್ಕಂತಹ ಆ ಪಿತೃ ತರ್ಪಣಕ್ಕೆ ವಿಶೇಷವಾದಂತಹ ಒಂದು ಪ್ರಾಶಸ್ತ್ಯ ಅನ್ನತಕ್ಕಂಥದ್ದು ಇದೆ. ಪಿತೃಯಾನದಿಂದ ದೇವಯಾನಕ್ಕೆ ಬದಲಾವಣೆ ಆಗತಕ್ಕಂತಹ ಉತ್ತರಾಯಣ ಪುಣ್ಯಕಾಲದಲ್ಲಿ ನಾವು ಆ ತರ್ಪಣಗಳನ್ನು ಆ ಪಿತೃಗಳಿಗೆ ಕೊಡತಕ್ಕಂಥದ್ದು, ಪಿತೃಗಳು ಒಂದು ಮೋಕ್ಷಕ್ಕೆ ಅಥವಾ ಅವರಿಗೆ ಸ್ವರ್ಗಲೋಕ ಪ್ರಾಪ್ತಿಯಾಗುತ್ತೆ. ಆ ಮೂಲಕ ಪಿತೃಗಳ ಆಶೀರ್ವಾದದಿಂದ ಕುಟುಂಬದಲ್ಲಿಯೂ ಕೂಡ ಅಭಿವೃದ್ಧಿ ಆಗುತ್ತೆ ಅನ್ನತಕ್ಕಂಥದ್ದನ್ನೆಲ್ಲ ಹೇಳಿದ್ದಾರೆ. ಆ ಸಮಯದಲ್ಲಿ ನಾವು ಆ ಪಿತೃತರ್ಪಣವನ್ನು ಮಾಡುವುದರಿಂದ ಸ್ವರ್ಗಂ ಮೋಕ್ಷಂ ಸುಖಾನಿಚ ಅನ್ನತಕ್ಕ ಸ್ವರ್ಗ ಮೋಕ್ಷ ಇಹಲೋಕದಲ್ಲಿ ಸಮಸ್ತ ವಿಧವಾದಂತಹ ಲೌಕಿಕ ಸುಖಗಳನ್ನೆಲ್ಲವೂ ಕೂಡ ಅನುಗ್ರಹ ಮಾಡತಕ್ಕಂಥವರು ಪಿತೃದೇವತೆಗಳು ಆಗಿರುವುದರಿಂದ ಈ ಉತ್ತರಾಯಣ ಪುಣ್ಯಕಾಲದಲ್ಲಿ ನಾವು ವಿಶೇಷವಾಗಿ ಆ ತರ್ಪಣಗಳನ್ನು ಆ ಪಿತೃದೇವತೆಗಳಿಗೆ ಸಮರ್ಪಣೆಯನ್ನು ಮಾಡತಕ್ಕಂಥದ್ದು ಕೂಡ ಇಲ್ಲಿ ತುಂಬ ಮುಖ್ಯವಾಗಿರತಕ್ಕಂಥದ್ದು. ಆ ಮಕರ ಸಂಕ್ರಾಂತಿಯ ಅಧಿಷ್ಠಾನ ದೇವತೆಯಾದಂತಹ ಸೂರ್ಯನಾರಾಯಣನ ಪ್ರಾರ್ಥಿಸುತ್ತಾ ಈ ಸಂಚಿಕೆಯನ್ನು ಮುಗಿಸ್ತೇವೆ. ಸಮಸ್ತ ಸನ್ಮಂಗಳಾನಿ ಭವಂತು. ಶುಭಮಸ್ತು.